ಭೂಗತ ಜಗತ್ತಿನ ದೊರೆ ದಾವೂದ್ ಇಬ್ರಾಹಿಂ ಆಸ್ಪತ್ರೆ ಸೇರಿ 40 ಗಂಟೆ ಕಳೆದರೂ ಯಾವುದೇ ಮಾಹಿತಿ ಹೊರಬರ್ತಾ ಇಲ್ಲ. ಆಗಿದ್ರೆ ದಾವೂದ್ ಏನಾಗಿದೆ, ಈಗ ಹೇಗಿದ್ದಾನೆ, ಇಲ್ಲಿದೆ ನೋಡಿ ಒಂದು ವಿಶೇಷ ರಿಪೋರ್ಟ್ ದಾವೂದ್ ಇಬ್ರಾಹಿಂ ಬಗ್ಗೆ. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನವಾಗಿ ಪಾಕಿಸ್ತಾನದ ಕರಾಚಿಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸದ್ಯ ದಾವೂದ್ ಆಸ್ಪತ್ರೆಯಲ್ಲಿ ದಾಖಲಾಗಿ 48 ಗಂಟೆ ಕಳೆದ್ರು ಭೂಗತ ದೊರೆಗೆ ವಿಷಪ್ರಾಶನ ಆಗಿರುವುದು ನಿಜಾನ ಸುಳ್ಳ ಎಂಬ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಭಾರತ ಖುಷಿಯಲ್ಲಿ ಇರುವಾಗಲೇ ದಾವೂದ್ ಇಬ್ರಾಹಿಂ ಆಪ್ತ ಛೋಟಾ ಶಕೀಲ್ ಅಚ್ಚರಿಯ ಸುದ್ದಿಯೊಂದನ್ನ ಹೊರಗಡೆ ಬಿದ್ದಾನೆ. ದಾವೂದ್ ಇಬ್ರಾಹಿಂ ಅನಾರೋಗ್ಯ ವಿಷ ಸೇವನೆ ಕುರಿತಾದ ಸುದ್ದಿಯನ್ನ ಅಲ್ಲಗೆಳೆದಿರುವ ಶಕೀಲ್, ಇದೊಂದು ತಲೆಬುಡವಿಲ್ಲದ ವದಂತಿ. ಭಾಯಿ ಶೇಕಡ 100% ಬೆಟ್ ಆಗಿದ್ದು ಅವರ ಸಾವಿನ ಸುದ್ದಿ ಸುಳ್ಳು ಎಂದಿದ್ದಾನೆ. ಈ ಪಾಕಿಸ್ತಾನ ಉಭಯ ಸಂಕಷ್ಟದಲ್ಲಿದ್ದು ದಾವೂದ್ ಇಬ್ರಾಹಿಂ ಸತ್ತರೂ ಕಷ್ಟ, ಉಳಿದರೂ ಕಷ್ಟ. ಆತ ಕರಾಚಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂದ್ರೆ ಜಗತ್ತಿನ ಮುಂದೆ ಮುಖವಾಡ ಬಯಲಾಗುತ್ತೆ. ಅದೇ ಕಾರಣಕ್ಕೆ ನಾನಾ ಸರ್ಕಸ್ ಮಾಡಿ ದಾವೂದ್ ಪ್ರಕರಣವನ್ನ ಮ್ಯಾನೇಜ್ ಮಾಡುತ್ತಿದೆ. ಪಾಕಿಸ್ತಾನದ ಉಭಯ ಸಂಕಟ ಅದು. ಇಲ್ಲ ಇಲ್ಲಿಲ್ಲ ಅಂತ ಹೇಳೋಂಗಿಲ್ಲ, ಇಲ್ಲ ಸತ್ತಿದ್ದಾನೆ ಅಂತ ಹೇಳೋಂಗಿಲ್ಲ, ಸತ್ತಿಲ್ಲ ಅಂತ ಹೇಳೋಂಗಿಲ್ಲ. ಹೇಳಿದರೆ ಇಲ್ಲಿ ತನಕ ಪಾಕಿಸ್ತಾನ ಆತ ಪಾಕಿಸ್ತಾನದಲ್ಲಿ ಇಲ್ಲವೇ ಇಲ್ಲ ಅಂತ ಪ್ರತಿಪಾದಿಸಿಕೊಂಡು ಬಂದಿದೆ ವಿಶ್ವದ ಮುಂದೆ. ಆದರೆ ಕರಾಚಿಯಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಈಗಲೂ ಕೂಡ ಆತನಿಗಾಗಿ ಆಸ್ಪತ್ರೆ, 68 ವರ್ಷ ರೀ ಅವನಿಗೀಗ. ಯಾರು ಈ ದಾವೂದ್ ಇಬ್ರಾಹಿಂ? ಯಾರು ಈ ದಾವೂದ್ ಇಬ್ರಾಹಿಂ? ದಾವೂದ್ ಇಬ್ರಾಹಿಂ ಮಹಾರಾಷ್ಟ್ರದ ರತ್ನಗಿರಿಯ ಖೇಡ್ ಎನ್ನುವಂಥ ಗ್ರಾಮದವರು. ರತ್ನಗಿರಿ ಅಂತ ಒಂದು ಊರಿದೆ, ಅಲ್ಲೇ ಖೇಡ್ ಗ್ರಾಮದವರು. ಇದೇ ಡಿಸೆಂಬರ್ 26 ಅವನ ಜನ್ಮದಿನ. 1955ರಲ್ಲಿ ಜನಿಸಿದ ದಾವೂದ್ ಇಬ್ರಾಹಿಂ. ದಾವೂದ್ ತಂದೆ ಇಬ್ರಾಹಿಂ ಕಸ್ಕರ್ ಓರ್ವ ಪೊಲೀಸ್ ಪೇದೆಯಾಗಿದ್ದರು. ದಾವೂದ್ ತಂದೆ ಪೊಲೀಸ್ ಪೇದೆಯಾಗಿದ್ದರು. ಈತ 26ನೇ ವಯಸ್ಸಿಗೆ ಅಪರಾಧ ಜಗತ್ತಿಗೆ ಎಂಟ್ರಿ ಕೊಡ್ತಾನೆ. ದಾವೂದ್ 3 ದಶಕದ ಹಿಂದೆ, ಅಂದರೆ 30 ವರ್ಷದ ಹಿಂದೆ ಉಗ್ರನ ಲಿಸ್ಟ್ ಸೇರಿದ್ದ. ದಾವೂದ್ ಇಬ್ರಾಹಿಂ ಅಮೆರಿಕ, ಭಾರತ, ವಿಶ್ವಸಂಸ್ಥೆ ಕೂಡ ಆತನ ಉಗ್ರ ಅಂತ ಘೋಷಿಸಿದೆ. ಹಾಗಿದ್ರೆ ಈತ ಉಗ್ರನಾಗಿದ್ದು ಹೇಗೆ? ಏನು ಮಾಡ್ತಾ ಇದ್ದ ಈತ? ಆರಂಭದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ. ಬಾಷುದಾದ ಎಂಬಾತನ ಗ್ಯಾಂಗ್ ಸೇರಿದ್ದ ಈತ. ಬಾಷುದಾದ ಅಂತ ಸಣ್ಣ ಪುಟ್ಟ ಗ್ಯಾಂಗ್ಸ್ಟರ್. 1970ರ ಹೊತ್ತಿಗೆ ಬಾಷುದಾದ ಗ್ಯಾಂಗ್ ತೊರೆದಿದ್ದ. ಸಹೋದರರು ಅಣ್ಣ ಶಬ್ಬೀರ್ ಕಸ್ಕರ್ ಜೊತೆಗೂಡಿ ಇವನೇ ಒಂದು ಗ್ಯಾಂಗ್ ಕಟ್ತಾನೆ. ನಾವು ಲೋಕಲ್ ನೋಡ್ತೀವಲ್ಲ. ಕಟ್ಟಿಕೊಂಡ ಗ್ಯಾಂಗ್ ಕೆಲವೇ ದಿನಕ್ಕೆ ಶಬ್ಬೀರ್ ಕಸ್ಕರ್ನನ್ನು ಕೊಂದ ಪಠಾಣ್ ಗ್ಯಾಂಗ್ ಅಣ್ಣನನ್ನು ಕೊಲ್ಲತ್ತೆ. ದಾವೂದ್ ಗ್ಯಾಂಗನ್ನು ಡಿ ಕಂಪನಿ ಅಂತ ಜನ ಕರೀತಾ ಇದ್ರು. ಡಿ ಕಂಪನಿ, ಡಿ ಅಂದರೆ ದಾವೂದ್. ಇವ್ರದ್ದೇನು ಕೆಲಸ ಅಂದರೆ, ಆಗಿನ ಕಾಲದಲ್ಲಿ ಇನ್ನೂ ಕೂಡ ಗ್ಲೋಬಲೈಸೇಷನ್ಗೆ ಓಪನ್ ಆಗಿರಲಿಲ್ಲ. ಚಿನ್ನ, ಆಮೇಲೆ ಸ್ಮಗ್ಲಿಂಗ್, ಡ್ರಗ್ಸ್, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮೂಗು ತೂರಿಸೋದು, ಅವರಿಗೆ ಆವಾಜ್ ಹಾಕೋದು, ಕೊಲ್ಲೋದು, ಪತ್ತೋದು ಎಲ್ಲ ಮಾಡ್ತಾಯಿದ್ದ. ಆದರೆ ಯಾವಾಗ ಮುಂಬೈ ಪೊಲೀಸರು ಅಲರ್ಟ್ ಆಗ್ತಾರೆ, ಹಫ್ತಾ ವಸೂಲಿಗಳಾಗ್ತಾಯಿತ್ತು. 1986ಅಲ್ಲಿ ದುಬೈಗೆ ಶಿಫ್ಟ್ ಆಗ್ತಾನೆ. ಅಲ್ಲಿಂದ ಸಿನಿಮಾಗಳಿಗೆ ದುಡ್ಡು ಹಾಕ್ತಾ ಇರ್ತಾನೆ. ಯಾವಾಗ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಈ ಗಲಾಟೆ ಆಗತ್ತಲ್ಲ, ನಾನೀಗ ಹೇಳಿದ್ನಲ್ವ, ಯಾವಾಗ ಅದನ್ನು ಕೆಡವಲಾಗತ್ತೆ, ಅದಾದ ನಂತರ ಮಾರ್ಚ್ ಅಂದರೆ 1 ವರ್ಷದ ಅವಧಿ ಒಳಗಾಗಿ ಮಾರ್ಚ್ 12 ಮುಂಬೈನ 12 ಕಡೆ ಸರಣಿ ಸ್ಫೋಟ ನಡೆಯುತ್ತೆ. 9 ಕಡೆ ಒಂದು ಕಡೆ, 3 ಕಡೆ ಒಂದು ಕಡೆ. ಅದರಲ್ಲಿ 257 ಜನ ಸಾವಿಗೀಡಾಗ್ತಾರೆ. ಜನನಿಬಿಡ ಪ್ರದೇಶದಲ್ಲಿ 1400+ ಜನರಿಗೆ ಗಾಯಗಳಾಗುತ್ತೆ. 270 ಜನ ಸತ್ತೋಗ್ಬಿಡ್ತಾರೆ. ಆಗ ಆತ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನಾಗಿ ಬದಲಾಗ್ತಾನೆ ದಾವೂದ್. ಅಲ್ಲಿಂದ ಇಲ್ಲಿ ತನಕ ಆತನನ್ನು ಹಿಡಿಯುವಂಥ ಪ್ರಯತ್ನಗಳಾಗ್ತಾ ಇದೆ. 7-8 ಬಾರಿ ಆತನನ್ನು ಸಾಯಿಸೋ ಪ್ರಯತ್ನಗಳು ಕೂಡ ಆಗ್ತಾ ಇರುತ್ತೆ. ಶಾರ್ಪ್ ಶೂಟರ್ಗಳು ಆತನನ್ನು ಕೊಲ್ಲುವಂಥ ಪ್ರಯತ್ನಗಳಾಗ್ತಿರುತ್ತೆ. ಆಗಿರೋದಿಲ್ಲ. ಕೊನೆ ಗಳಿಗೆಯಲ್ಲಿ ಏನೋ ತಪ್ಪಿಸ್ಕೊಂಡ್ಬಿಡ್ತಿದ್ದ, ಅಥವಾ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮೇಲ್ಮಟ್ಟದಲ್ಲಿದ್ದವರು ಮಾಡ್ತಾ ಇದ್ರೇನು. ಈಗ ಆತನಿಗೆ ವಿಷಪ್ರಾಶನವಾಗಿದೆ ಅಂತ ಹೇಳಿ. ವಿಷಪ್ರಾಶನ ಬೇರೆ ಬೇರೆ ರೀತಿಯಲ್ಲಿರ್ಬೋದು. ವಿಷಪ್ರಾಶನ ಅಂದರೆ ಕುಡಿಸಬೇಕು ಅಂತೇನಿಲ್ಲ, ಮೂಸಿದ್ರೂ ಕೂಡ ಸಾಯುವಂಥ ವಿಷಯಗಳಿದೆ.